ಬ್ಯಾಕ್ ಟು ದ ನ್ಯೂ ವಿಡಿಯೋ ರವಿ ರೆಡ್ಡಿ 4. ಇವತ್ತು ಬಂದುಬಿಟ್ಟು 5ನೇ ಕ್ಲಾಸ್ ಫುಲ್ಲು ಕತ್ಲಾಗೈತೆ. ಇದು ಬಂದ್ಬಿಟ್ಟು ಊರ ಪಕ್ಕದಲ್ಲೇನೆಲ್ಲ ಸುತ್ತು ನೀಲಗಿರಿ ಮರ ನೋವುಗಳೆಲ್ಲ ಇದೆ. ಒಬ್ಬನೇ ಓಡಿಸ್ತಾ ಇದ್ದೀನಿ. ಅವ್ನು ನನ್ನ ಫ್ರೆಂಡ್ ಇರ್ತೀನಿ ಅಂತ ನನ್ನ ಫ್ರೆಂಡ್ ಅವ್ರನ್ನ ಓಡಿಸ್ತಾ ಇರೋದು. ಅವನು ಇಟ್ಕೊಂಡು ಮದುವೆ ಐತೆ ಮಗ, ಮದುವೆಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೊರಟಾಗಿದ್ದಾನೆ. ಒಬ್ಬನೇ ಓಡಿಸ್ತಾ ಇದ್ದೀನಿ. ಸೈಡಲ್ಲಿ ಎಲ್ಲ ಫುಲ್ಲು ನೀಲಗಿರಿ ಮರಗಳು. ಒಬ್ಬನೇ ಭಯ ಆಗುತ್ತೆ. ಡೇ ಟೈಮಲ್ಲಿ ಓಡಿಸೋಣ ಅಂದ್ಬಿಟ್ಟು ಬಿಸಿಲು ಜಾಸ್ತಿ, ಸೆಕೆ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಓಡಿಸ್ತಾ ಇದ್ದೀನಿ. 5ನೇದು ಫ್ರೆಂಡ್ ಅವತ್ತು 5ನೇದು ಓಡಿಸ್ತಾ ಇದ್ದೀನಿ. ಅವ್ನು ಕಾಲ್ ಮಾಡಿ ಅವನು ಬಂದೇ ಇಲ್ಲ. ಬ್ಯಾಂಗ್ಳೂರು ಹೋಗ್ತಾನೆ ಮದುವೆಗೆ. ಅದರಿಂದ ಬಂದ್ಬಿಟ್ಟು ಊಟ ಎಲ್ಲ ಅವರಪ್ಪ ಕೈಯಲ್ಲಿ ಕೊಟ್ಟೆ ಕಳ್ಸ್ತಾನೆ. ಅವರಪ್ಪ ಬರ್ತಾ ಇದ್ದಾರೆ. ಬೀಜ ಟೈಪ್ ಬರುತ್ತೆ, ಫುಲ್ಲು ಫಾರೆಸ್ಟ್ ಟೈಪಲ್ಲ ಇದೆ. ಅವಾಗಲಿಂದ ಒಬ್ಬನೇ ಓಡಿಸ್ತಾ ಇದ್ದೀನಿ. ಭಯ ಒಂದು ಸೈಡು ಅಂದರೆ ಒಂದು ಸೈಡ್ ಬಂದುಬಿಟ್ಟು ನೀಲಗಿರಿ ಹೋಗ್ತೈತೆ, ಇನ್ನೊಂದು ಸೈಡು ಮೌಂಟ್ ಹೋಗ್ತೈತೆ. ಇದು ಒಂದೇ ಜಾಗದಲ್ಲಿ ನಾನು ಬೆಟ್ರ ಐತೆ. ಅವನು ಇರ್ತಾನೆ ಅಂದ್ಬಿಟ್ರೆ ಮದುವೆಗೆ ಹೋಗಬೇಕು ಅಂದ್ಬಿಟ್ಟು ಮದುವೆಗೆ ಹೋಗ್ಬೇಕು ಅವನು. ಅದರಿಂದ ಏನು ಮಾಡೋದು, ಇನ್ನು ಓಡಿಸಿದ್ರೆ ಹೋಗೋಕ್ಕಾಗಲ್ಲ. ಡೇ ಟೈಮಲ್ಲಿ ಓಡಿಸ್ಬೇಕಂದ್ರೆ ಬಿಸಿ ಜಾಸ್ತಿ, ಇಂಜನ್ ಓವರ್ ಹೀಟಿಂಗ್ ಆಗುತ್ತೆ. ಅಂದರೆ ಟೆಂಪ್ರೇಚರ್ ನಾರ್ಮಲ್ ಆಗಿರುತ್ತೆ ಇದರಲ್ಲಿ. ಅಂದರೆ ಓಡಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದರಿಂದ ಬಂದುಬಿಟ್ಟು ನೈಟ್ ಟೈಮಲ್ಲಿ ಓಡಿಸಿದ್ರೆ ಆರಾಮಾಗಿರುತ್ತೆ. ಗಾಡಿ ಹೀಟಿಂಗ್ ಆಗಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಅವರಪ್ಪ ನೀರು ಹತ್ಕೊಬಂದು ಕೊಟ್ಬಿಟ್ಟು ಅವರು ಸ್ವಲ್ಪ ತಿದ್ದರು. ಬಿಟ್ಟು ಅವರು ಹೋದರು ಮನೆಗೆ. ಇವಾಗ ಒಬ್ಬನೇ ನೋಡ್ತಾ ಇದ್ದೀನಿ. ಏನಾಗುತ್ತೆ ಬಿಡಿ. ಅಂದರೆ ಇದು ಹೊಸ ಜಾಗ ಅಂದ್ಬಿಟ್ಟು ಒಂದೇ ಜಾಗದಲ್ಲಿ ಓಡಿಸ್ತಾ ಇದ್ದೀನಿ. ಅದು ಸ್ವಲ್ಪ ಭಯ ಆಗ್ತಾಯಿದೆ ಅಷ್ಟೇ. ಅಂದರೆ ಸುತ್ತಲೂ ಬಂದುಬಿಟ್ಟು ಕಾಡ್ ಟೈಪಲ್ಲಿ ಐತಲ್ಲ, ಅದು ಸ್ವಲ್ಪ ಭಯ. ಅದರಿಂದ ಇದು ಓಡಿಸೋ ಅಷ್ಟೊತ್ತಿಗೆ ಇಲ್ಲಾಂದ್ರೂ ಒಂದು 12 o'clock 1 o'clock ಕಂಪಲ್ಸರಿ ಆಗುತ್ತೆ. 12 ಕಂಪಲ್ಸರಿ ಆಗುತ್ತೆ. ಇದು 4 ಎಕರೆ ಇರೋದು. ಒಂದು 7 hours 8 hours ಆಗ್ಬೋದು ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಅಂದರೆ ಮೋಸ್ಟ್ ಇನ್ನೂ ಸ್ವಲ್ಪ ಬೇಗನೆ ಆಗ್ಬೋದು. ಆದಷ್ಟು ಬೇಗ ಓಡಿಸ್ತಾ ಇದ್ದೀನಿ. ಲೇಟ್ ಮಾಡ್ತೀರಾ, ಯಾಕಂದರೆ ಬೇಗ ಹೋದರೆ ನಾನು ಬೇಗ ಮನೆಗೆ ಹೋಗ್ಬಿಟ್ಟು ನಿದ್ದೆ ಹೋಗ್ಬೋದು. ಒಬ್ಬನೇ ಇದ್ದೀನಿ ಇಲ್ಲಿ. ನಾನು ಇದು ಫಸ್ಟ್ನೇ ಸಾಲ ಓಡಿಸ್ತಾ ಇದ್ದೀನಿ. ಫಸ್ಟ್ ಸಾಲು ಓಡಿಸ್ಬಿಟ್ಟು ಆಮೇಲೆ 2ನೇ ಸಾಲ ಆಗಬೇಕು. ಒಂದು 3 ಎಕರೆ ಆಗೋಯ್ತು ಏನೋ ಫಸ್ಟ್ ಸಾಲು. 2ನೇ ಸಾಲು ಆಮೇಲೆ ಫುಲ್ಲು ಎಲ್ಲನೂ ಒಂದೊಂದು ಸಾಲು ಓಡಿಸ್ಬಿಟ್ಟು 4 ಎಕರೆ ಆಮೇಲೆ ಓಡಿಸ್ಬೇಕು 2ನೇ ಸಾಲು. ಯಾಕೆಂದರೆ ಸ್ವಲ್ಪ ತೇವ ಐತೆ, ತೇವ. ಅದರಿಂದ ಬಂದುಬಿಟ್ಟು ತೇವ ಬಂದು ಆರುತ್ತೆ. ಆಮೇಲೆ ಓಡಿಸೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಸ್ಟ್ರೈಟ್ ಒಂದು 200 meters ಮೇಲೆ ಬರುತ್ತೆ. 210-250 meters ಬರುತ್ತೆ ಲೆಂತು. ಅಷ್ಟು ಲಾಂಗ್ ಐತೆ. ಲಾಂಗ್ ಬಂದುಬಿಟ್ಟು ಇದು ಆಗಲ್ಲ, ಕಮ್ಮಿ ಐತೆ ಸ್ವಲ್ಪ. ಅಂದರೆ ನಾರ್ಮಲ್ ಆಗಿ. ಲಾಂಗ್ ಬಂದುಬಿಟ್ಟು ಫುಲ್ ಹೆವಿ ಆಗೈತೆ. ಅದು ನೋಡಿ ಒಂದು ಸ್ವಲ್ಪ ಲೈಟ್ ನೋಡಿ.
ಫುಲ್ ಲಾಂಗ್ ಆಯಿತು. ಒಂದು 250 ಮೀಟರ್ಸ್ ಮೇಲೆ ಬರುತ್ತೆ, ಒಂದು 1/4 ಕಿಲೋಮೀಟರು ಓಡಿಸ್ತಾ ಇದ್ದೀನಿ. ಅವನೇನು ಮದುವೆ ನೋಡ್ಕೊಂಡು ಬರ್ತಾನೆ, ಲೇಟ್ ಆಗತ್ತೆ. ನಾನು ಇದು ಓಡಿಸ್ಬೇಕು, ಊಟ ಇನ್ನೂ ತಂದಿಲ್ಲ ಅವರು. ಹಸಿನೂ ಏನೂ ಆಗಿಲ್ಲ, ನೀರಕ್ಕೆ ಬಂದು ಕೊಟ್ಟರು. ಗಾಡಿಯಲ್ಲೇ ನೀರು ಐತೆ ಅಂದ್ಬಿಟ್ಟು ನಾನು ಮಕ್ಕಳು ಬಿಟ್ಟು ಬಂದಿದ್ದೀನಿ. ಡಿಸ್ಕ್ ಹಾಕಕ್ಕೆ ಹೋಗಿದ್ದೆ ಯಾವಾಗ ನಿನ್ನೆ, ಅದು ಚಿಕ್ಕದಾಗಿ ವೀಡಿಯೋ ಮಾಡಿದ್ದೆ ಅಷ್ಟೇ, ಅದು ವೀಡಿಯೋ ಏನು ಮಾಡಿಲ್ಲ. ಅದು ವೀಡಿಯೋ ಬಂದ್ಬಿಟ್ಟು ಅದು ಸ್ನ್ಯಾಪ್ ಹಾಕಿರೋದು, ವೀಡಿಯೋನ ಮಾಡಿಲ್ಲ. ಅಂದರೆ ವೀಡಿಯೋ ಮಾಡಿಕೊಂಡು ಓಡಿಸೋಕ್ಕೆ ಕಷ್ಟ ಆಗುತ್ತೆ, ನಮ್ಮ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು. ಸೊ ಡಿಸ್ಕ್ ಹಾಕೋದು 8 ಜಾಗದಲ್ಲಿ ಓಡಿದ್ರೆ, ಒಂದು ಬಂದುಬಿಟ್ಟು ಫುಲ್ ಲಾಂಗ್ ಇತ್ತು, ಅದು ಒಂದು 100 ಮೀಟರ್ ಇರುತ್ತೆ ಲಾಂಗು. ಅದು ಓಡಿದ್ರೆ ಅಲ್ಲೇನು ವೀಡಿಯೋ ಮಾಡಿಲ್ಲ. ಇನ್ನೊಂದು ಬಂದುಬಿಟ್ಟು ಜಾಸ್ತಿ ಚಿಕ್ಕದು, ಅಲ್ಲಿ ಗಾಡಿ ರಿಟರ್ನ್ ಅಂದರೆ ಎಷ್ಟು ಒಂದು ಜಸ್ಟ್ 50 ಮೀಟರ್ಸ್ ಅಷ್ಟೇ ಇರುತ್ತೆ ನಮ್ಗೆ ಗೊತ್ತು. ಅಷ್ಟು ಲಾಂಗ್ ಇರಲಿ, 50 ಕೂಡ ಇಲ್ಲ, ಒಂದು 20 ಮೀಟರ್ಸ್ ಇರುತ್ತೆ. ಅಲ್ಲಿ ಗಾಡಿ ಚಿತ್ಕೊಳಕ್ಕೆ ಕೂಡ ಕಷ್ಟ ಆಗುತ್ತೆ. ಅದನ್ನ ಬಂದುಬಿಟ್ಟು ವೀಡಿಯೋ ಏನು ಮಾಡಿಲ್ಲ ಇನ್ನೊಂದು ಜಾಗದಲ್ಲಿ, ಅದನ್ನು ಕಮ್ಮಿ ನಿಂತಿದ್ದು. ಅದೆಲ್ಲ 2 ಜಾಗದಲ್ಲಿ ಸೇರಿಬಿಟ್ಟು ಒಂದು 2.5 hour ಏನೋ ಓಡುತ್ತೆ ಆಗೋಯ್ತು. ಇದಾದರೆ ಸ್ವಲ್ಪ ಗಾಡಿ ಹೋಗ್ತಾ ಇರುತ್ತೆ, ಅಂದರೆ ರಿಟರ್ನ್ ಹಾಕೋ ಅವಶ್ಯಕತೆ ಇದರಲ್ಲಿ 5ನೇಗಳು ಎಲ್ಲ ಓಡಿಸೋದ್ರಲ್ಲಿ ಬರೋಲ್ಲ. ಅದು ಡಿಸ್ಕ್ ಹಾಕೋಕ್ಕೆ ಹೋದರೆ ಅದರಲ್ಲೇ ರಿಟರ್ನ್ ಹಾಕಬೇಕು. ಅದರಿಂದ ಬಂದುಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಜನ ಬಂದುಬಿಟ್ಟು ನೋಡಪ್ಪ ಇವನು ಟ್ರ್ಯಾಕ್ಟರ್ ಬಂದುಬಿಟ್ಟು ಓಡ್ಸೋಕ್ಕೆ ಬಂದಿದ್ದಾನ, ಇಲ್ಲಾಂದರೆ ವೀಡಿಯೋ ಮಾಡೋಕ್ಕೆ ಬಂದಿದ್ದಾನ ಅಂದ್ಕೊಂತಾರೆ. ಅದರಿಂದ ಬಂದುಬಿಟ್ಟು ವೀಡಿಯೋ ಏನು ಮಾಡೋಲ್ಲ, ಅದೇ 360 ಕ್ಯಾಮ್ರಾ ಏನಾನ ಈಸ್ಕೊಳೋಣ ಅಂದ್ಕೊಂಡಿದ್ದೀನಿ. ಐಫೋನಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಅದರಲ್ಲಿ ಸ್ಟೋರೇಜ್ ಫುಲ್ ಆಗಿಬಿಟ್ಟೈತೆ. ಅದರಲ್ಲಿ ಜಸ್ಟ್ ಒಂದು 15 ಸೆಕೆಂಡ್ ಕೂಡ ವೀಡಿಯೋ ಕೂಡ ಮಾಡಿಲ್ಲ, ಸ್ಟೋರೇಜ್ ಫುಲ್ ಅಂತ ಬರುತ್ತೆ. ಇನ್ನು ಇಲ್ಲಿ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಸ್ಟೋರೇಜ್ ಎಲ್ಲ ಡಿಲೀಟ್ ಮಾಡೋಕ್ಕೆ ಟೈಮ್ ಲೇಟ್ ಆಗುತ್ತೆ. ಇನ್ನು ಯಾಕೆ ಸುಮ್ಮನೆ ಟೈಮ್ ಒಂದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ಆ್ಯಂಡ್ರಾಯ್ಡಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಅದೇ 360 ಅದನ್ನು ಈಸ್ಕೋಬೇಕು, ಈಸ್ಕೊಂಡ್ರೆ ವೀಡಿಯೋ ಎಲ್ಲ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ. ಒಂದೊಂದು ಜಾಗದಲ್ಲಿ ವೀಡಿಯೋ ಮಾಡಿಕೊಂಡು ಗಾಡಿ ಓಡ್ಸೋಕ್ಕಾಗಲ್ಲ. ಕಂಟೆಂಟ್ ಬಂದುಬಿಟ್ಟು ವೀಡಿಯೋ ಮಾಡೋ ವೀಡಿಯೋ ಮಾಡೋಕ್ಕಾಗಲ್ಲ, ಕಂಟೆಂಟ್ ಇರುತ್ತೆ. ವೀಡಿಯೋ ಮಾಡೋಣ ಅಂದವಾಗ ಕಂಟೆಂಟು ಇರಲ್ಲ. ಅದರಿಂದ ಬಂದು ಏನ ಕ್ಯಾಮ್ರಾ ಅಲ್ಲ, ಸಾರಿ 360 ಏನನ್ನ ಈಸ್ಕೊಳೋಣ ಇದ್ದೀನಿ. ನೋಡೋಣ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಈಸ್ಕೊಂಡು ಬೈಕ್ದು ರೈಡಿಂಗ್ ಬ್ಲಾಗ್ಸು ಎಲ್ಲ ಅಪ್ಲೋಡ್ ಮಾಡ್ತೀನಿ. ಅಂದರೆ ಯಾವಾಗೂ ಟ್ರ್ಯಾಕ್ಟರ್ ಕಂಟೆಂಟ್ ಮಾತ್ರನೇ ಕೊಡ್ತಾಯಿದ್ರೆ ಯಾರಿಗನ್ನಾಗಲಿ ನೋಡೋಕ್ಕೆ ಬೇಜಾರಾಗುತ್ತೆ. ನೋಡೋಕ್ಕೆ ಇಂಟ್ರೆಸ್ಟ್ ಇರಬೇಕು, ಇಲ್ಲ ಕಂಟೆಂಟ್ ಏನೋ ಪರ್ಫೆಕ್ಟಾಗಿರಬೇಕು. ಆ ಟೈಪಲ್ಲಿ ನೋಡ್ತೀನಿ. ಮೊನ್ನೆ ಒಂದು ವಾರದಿಂದ 8-9 ಡೇಸಿಂದ ಏನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ವಾಯ್ಸ್ ಎಲ್ಲ ಫುಲ್ಲು ಎಕ್ಸ್ಚೇಂಜ್ ಆಗಿಬಿಟ್ಟಿತ್ತು, ವಾಟ್ರು ಎಕ್ಸ್ಚೇಂಜ್ ಆಗಿತ್ತು. ಬೇರೆ ಅಂದರೆ ಬ್ಯಾಂಗ್ಳೂರು ಹೋಗಿದ್ದೆ, ಅಲ್ಲಿ ವಾಟರು ಮಿಕ್ಸ್ ಆಗಿಬಿಟ್ಟು ವಾಯ್ಸ್ ಎಲ್ಲ ಫುಲ್ಲು ವಾಯ್ಸ್ ಏನು ಕಲ್ತಿಲ್ಲ. ನಾನು ಮೊಬೈಲಲ್ಲಿ ಬೇರೆ ಅವ್ರ ಹತ್ರ ಮಾತಾಡ್ತಾ ಇದ್ದರೆ ವಾಯ್ಸ್ ಅರ್ಥ ಆಗ್ತಾ ಇಲ್ಲ. ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಹಂಗಾಗಿ
ಹಾಕಿದ್ರು, ಅದರಿಂದ ಬಂದುಬಿಟ್ಟು ಇವಾಗ ರಿಕವರಿ ಆಗಿದ್ದೀನಿ. ಅದ್ರಿಗೆ ವಿಡಿಯೋ ಹಂಗೆ ಮಾಡ್ತಾಯಿದ್ದೀನಿ. ಡೇ ಟೈಮಲ್ಲಿ ಓಡ್ಸೋಕ್ಕಾಗಲ್ಲ, ನೈಟ್ ಟೈಮಲ್ಲಿ ಸ್ವಲ್ಪ ಆರಾಮ ಇರುತ್ತೆ, ತುಂಬ ಚೆನ್ನಾಗಿ ಗಾಳಿ ಬರುತ್ತೆ, ಫೀಲೆಲ್ಲ ಚೆನ್ನಾಗಿರುತ್ತೆ. ಅಂದರೆ ಇಲ್ಲಿ ಸಿಂಗಲ್ ಆಗಿರ್ತೀವಲ್ಲ, ಅದರಿಂದ ಸ್ವಲ್ಪ ಭಯ ಆಗುತ್ತೆ. ಘಾಟ್ ಟೈಪಲ್ಲಿ ಐತೆ, 4 ಸೈಡು. ಅಂದರೆ ಧೈರ್ಯ ಗಟ್ಟಿಯಾಗಿ ಏನೋ ಒಂದು ಧೈರ್ಯ ಮಾಡ್ಕೊಂಡ್ರೆ ಆಗತ್ತೆ. ಭಯ ಬಿದ್ದರೆ ಆಮೇಲೆ ಶುರು ಆಗ್ತಾನೆ ಇರುತ್ತೆ. ಹೆಂಗೆ ಬರುತ್ತೋ ಏನೋ ಅಂದ್ಬಿಟ್ಟು ಅದು ಮಾಡ್ಕೊಂಡು ಮಾಡ್ತಾ ಬಿಡ್ಬೇಕು. ಇವತ್ತು ಭಯ ಬೀಳ್ತೀವಿ, ಇವಾಗ ಭಯ ಬಿದ್ದುಬಿಟ್ಟು ಮನೇಲಿ ಆಗುತ್ತಾ, ನಾಳೆನೂ ಭಯ ಬೀಳ್ತೀವಲ್ಲ. ಇವತ್ತು ಧೈರ್ಯ ಮಾಡ್ಕೊಂಡಿದ್ರೆ ಗಾಡಿ ಓಡಿದ್ರೆ ಆ ಭಯ ಸ್ವಲ್ಪ ಗೊತ್ತಾಗುತ್ತೆ. ನಾಳೆ ಒಂದು ಸ್ವಲ್ಪ ಇರುತ್ತೆ, ನಾಳೆ ಹಂಗೆ ಓಡಿದ್ರೆ ನಾಳೆನೂ ಗೊತ್ತಾಗುತ್ತೆ ಭಯ. ಆಮೇಲೆ ಭಯ ಅನ್ನೋದೇ ಇರಲ್ಲ. ಸ್ವಲ್ಪ ಟೈಮ್ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮು ಫುಲ್ಲು ಡಿಫಿಕಲ್ಟ್, ಹೇಳೋಕ್ಕಾಗಲ್ಲ. ಭಯ ಆಗುತ್ತೆ, ಕಂಟ್ರೋಲ್ ಮಾಡ್ಕೋಬೇಕು, ಧೈರ್ಯವಾಗಿ ಇರಬೇಕು. ಇವಾಗ ನಮಗೆ ನಾವೇ ಸಪೋರ್ಟ್ ಇಲ್ಲ ಅಂದ್ರೆ ಆಗುತ್ತಾ? ನಾವು ಭಯ ಬಿದ್ದರೆ ಅಲ್ಲಿ ಮುಂದೆ ಭಯ ಬಿಲ್ದಿರ ಇರಬೇಕು. ಒಂಬತ್ತು ಆಯಿತು ಟೈಮು. ಎಲ್ಲ ಓಡಿಸೋಷ್ಟಿಗೂ ಫುಲ್ಲು ಲೇಟ್ ಆಗುತ್ತೆ. ಅದೇ 12 1 o'clock ಅಂತೆಲ್ಲ ಮೋಸ್ಟ್ಲಿ ಆಗ್ಬೋದು. ಅಷ್ಟು ಇದು ಒಂದೇ ಸಲ ಓಡಿಸ್ತಾ ಇರೋದು, 2ನೇ ಸಾಲು ಓಡಿಸ್ಬೇಕು ಅನ್ಸಿದ್ದಾರೆ. ನಮ್ಮ ಫ್ರೆಂಡು ಅವನೇ 2 ಸಲ ಓಡಿಸ್ಬಿಡೋ ಮಗ ಅಂದ. ಮತ್ತು ಅವನೇನ ಬಂದು ಒಂದು ಸಲ ಸಾಕು ಅಂದರೆ ಬೇಗನೆ ಮುಗಿದೋಗುತ್ತೆ. ಅಂದರೆ ಅವ್ನು ಬರೋದೇ 11-12 ಆಗಿಬಿಡುತ್ತಲ್ಲ. ಮಾಲ್ಗುಪ್ಪಂಗೆ 11:30ಗೆ ಟ್ರೈನ್ ಐತೆ ಬ್ಯಾಂಗ್ಳೂರಿಂದ ಬಂದುಬಿಟ್ಟು 11:30ಗೆ ರೀಚ್ ಆಗ್ತಾನೆ. 9:30ಗೆ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಟ್ರೈನು. 2 ಸಲ ಕಂಪಲ್ಸರಿ. ಓಕೆ ಬಾಯ್, ಆಮೇಲೆ ಸಿಗ್ತೀನಿ. ನಮ್ಮಪ್ಪ ಆಮೇಲೆ ಬಂದು ಊಟ ಎತ್ಕೊ ಬಂದಿದ್ದರು. ಊಟ ನಾನು ತಿಂತಾಯಿದ್ದೆ, ನಮ್ಮಪ್ಪ ಓಡಿಸ್ತಾ ಇದ್ದಾರೆ. ಇದು ಊಟ ಎಲ್ಲ ತಿಂದುಬಿಟ್ಟು ಇವಾಗ ಹೊರಟೋಗ್ತೀನಿ ಮನೆಗೆ. 11:30 ಆಗೈತೆ ಟೈಮು.